ಹೆಸರು ಡಾಕ್ಟರ್ ಮನೋಜ್ ಅಂತ. ಐ ಆಮ್ ಆರ್ಥೋಪೆಡಿಕ್ ಅಂಡ್ ಸ್ಪೈನ್ ಸರ್ಜನ್, ಅಂದರೆ ಬೆನ್ನು ಹುರಿಯ ತಜ್ಞ. ನಾನು ಜಾಲಪ್ಪ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಇವತ್ತಿನ ದಿನ ನಾವು ಸೊಂಟ ನೋವಿನ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ, ಹಾಗೂ ಸೊಂಟ ನೋವು ಅಂದರೆ ಲೋ ಬ್ಯಾಕ್ ಪೇನ್ ಅಂತ ಏನು ಹೇಳ್ತೀವಿ ಅದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಫಸ್ಟ್ ಆಫ್ ಆಲ್, ಸೊಂಟ ನೋವು ಅಂದ್ರೆ ಏನು? ಎಷ್ಟೋ ಜನ ನನ್ನ ಹತ್ರ ಬರೋ ಪೇಷಂಟ್ಸ್ಗಳು ಸೊಂಟ ನೋವು ಅಂತ ಬರ್ತಾರೆ, ಆದರೆ ಆಕ್ಚುಲಿ ಸೊಂಟ ನೋವು ಅಂದ್ರೆ ಯಾವ ಭಾಗದಲ್ಲಿ ಬರ್ತದೆ? ಸೊ ಬೇಸಿಕಲಿ ಸೊಂಟ ನೋವು ಅಂದ್ರೆ ನಮ್ಮ ರಿಬ್ ಕೇಜ್ ಅಂತ ಏನ್ ಹೇಳ್ತೀವಿ, ಪಕ್ಕೆಲುಬುಗಳು ಅಂತ ಏನ್ ಹೇಳ್ತೀವಿ, ನಮ್ಮ ಕೊನೆಯ ಪಕ್ಕೆಲುಬುಗಳಿಂದ ಕುಂಡಿಯವರೆಗೆ, ಸೊ ಈ ಭಾಗದಲ್ಲಿ ಎಲ್ಲೇ ನೋವು ಬಂದ್ರು ಅದನ್ನ ಜನ ಸೊಂಟ ನೋವು ಅಂತಾನೆ ಹೇಳ್ತಾರೆ. ಸೊ ಸೊಂಟ ನೋವು ಯಾಕೆ ಬರುತ್ತೆ ಅಂದ್ರೆ, ಲೋ ಬ್ಯಾಕ್ ಪೇನ್ ಯಾಕೆ ಬರುತ್ತೆ? ಸೊ ಕಾರಣ ನೂರಾರಿದೆ. ರಿಸರ್ಚ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಮನುಷ್ಯ ಅವನ ಜೀವಿತಾವಧಿಯಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಸೊಂಟ ನೋವು ಅನುಭವಿಸಿರ್ತಾನೆ. ಸೊ ವರ್ಲ್ಡ್ ವೈಡ್ ರಿಸರ್ಚ್ ಮಾಡಿರೋ ಪ್ರಕಾರ ತಿಳಿದು ಬಂದಿರೋದು ಏನಂದ್ರೆ, ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ವಿಚ್ ಸಮ್ವನ್ ವಿಸಿಟ್ಸ್ ಅ ಡಾಕ್ಟರ್, ಅಂದ್ರೆ ಒಬ್ಬ ವೈದ್ಯನನ್ನು ರೋಗಿ ಯಾವಾಗ ಮೀಟ್ ಮಾಡ್ತಾನೆ ಅದಕ್ಕೆ ತುಂಬಾ ಕಾಮನ್ ಆಗಿರೋ ಕಾಸ್ ಅಂದ್ರೆ, ಒಂದು ನೆಗಡಿ ಮತ್ತೆ ಕೆಮ್ಮು, ಎರಡನೇದು ಜ್ವರ, ಹಾಗೂ ಮೂರನೇದು ಸೊಂಟ ನೋವು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ, ಸೊಂಟ ನೋವು ತುಂಬಾ ಕಾಮನ್ ಪ್ರಾಬ್ಲಮ್. ಸೊ ಹಲವಾರು ಪೇಷಂಟ್ಗಳು ಸೊಂಟ ನೋವಿಂದ ಬಳಲ್ತಾ ಇದ್ದಾರೆ, ಹಾಗೂ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸೊ ಸೊಂಟ ನೋವಿಗೆ ಕಾರಣ ಏನು ಅಂತ ಈಗ ತಿಳ್ಕೊಳ್ಳೋಣ. ಸೊ ಇದು ನಮ್ಮ ಬೆನ್ನು ಮೂಳೆ ಅಂದ್ರೆ ಸ್ಪೈನ್ ಅಂತ ಏನ್ ಹೇಳ್ತೀವಿ ಅದರ ಒಂದು ರೆಪ್ರೆಸೆಂಟೇಷನ್. ಸೊ ಸೊಂಟದಲ್ಲಿ ಮೂಳೆಗಳು ಇಟ್ಟಿಗೆ ಆಕಾರದಲ್ಲಿ ಒಂದರ ಮೇಲೊಂದು ಈ ತರ ಕೂತಿರುತ್ತೆ. ಸೊ ಇದನ್ನ ನಾವು ವರ್ಟಿಬ್ರಲ್ ಬಾಡಿ ಅಂತ ಹೇಳ್ತೀವಿ. ಸೊ ಈ ವರ್ಟಿಬ್ರಲ್ ಬಾಡಿ ಮಧ್ಯದಲ್ಲಿ ಏನಿದೆ, ಈ ಕುಶನ್ ತರ ಇರೋ ಒಂದು ಸ್ಟ್ರಕ್ಚರ್, ಇದಕ್ಕೆ ನಾವು ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಈ ವರ್ಟಿಬ್ರಲ್ ಬಾಡಿ ಆ ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಮುಂದ್ಗಡೆ ಇದೆ. ಈ ಸ್ಟ್ರಕ್ಚರ್ ಹಿಂದೆಗಡೆ ನಮಗೇನಿದೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಅಂದ್ರೆ ನರಬಳ್ಳಿ. ಸೊ ಈ ನರಬಳ್ಳಿ ಈ ವರ್ಟಿಬ್ರಲ್ ಬಾಡಿ ಹಾಗೂ ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಹಿಂದೆಗಡೆನೆ ಹರಿತಾ ಇರುತ್ತೆ. ಸೊ ಈ ನರಬಳ್ಳಿಯಿಂದ ಏನಾಗುತ್ತೆ, ಮಲ್ಟಿಪಲ್ ನರ್ವ್ ರೂಟ್ಸ್ ಅಂದ್ರೆ ನರಗಳು ಇದರಿಂದ ಆಚೆ ಬಂದು ನಮ್ಮ ಕಾಲುಗಳಿಗೆ ನರ್ವ್ ಸಪ್ಲೈ ಅನ್ನು ಕೊಡುತ್ತೆ. ಸೊ ಈ ಹಳದಿ ಬಣ್ಣದ ಸ್ಟ್ರಕ್ಚರ್ಸ್ ಏನಿದೆ ಇದನ್ನು ನಾವು ನರಗಳು ಅಂತ ಹೇಳ್ತೀವಿ. ಸೊ ನೂರಾರು ಕಾರಣಗಳಿಂದ ಸೊಂಟ ನೋವು ಬರ್ಬೋದು, ಬಟ್ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಸೊಂಟ ನೋವು ಒಂದ್ ಎಪಿಸೋಡ್ ಯಾವಾಗ ಬರುತ್ತೆ, ಅದು ಟ್ರೀಟ್ಮೆಂಟ್ ಇರ್ಲಿ ಟ್ರೀಟ್ಮೆಂಟ್ ಇಲ್ಲದೆ ಇರ್ಲಿ 2 ರಿಂದ 3 ವಾರದಲ್ಲಿ ತಂತಾನೆ ಕಮ್ಮಿ ಆಗುತ್ತೆ. ಸೊ ದ ಫಸ್ಟ್ ಎಪಿಸೋಡ್ ಆಫ್ ಲೋ ಬ್ಯಾಕ್ ಪೇನ್, ಈವನ್ ವಿತ್ ಟ್ರೀಟ್ಮೆಂಟ್ ಆರ್ ವಿತೌಟ್ ಟ್ರೀಟ್ಮೆಂಟ್, ಗೆಟ್ ಸಬ್ಸೈಡೆಡ್ ಆನ್ ಇಟ್ಸ್ ಓನ್. ಸೊ ಸೊಂಟ ನೋವು ಬಂದ ಮಾತ್ರಕ್ಕೆ ತಲೆ ಕೆಡಿಸ್ಕೋಬೇಕು, ಏನೇನೋ ನನಗೆ ತೊಂದರೆ ಇದೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟೋ ಸರಿ ಸೊಂಟ ನೋವು ಇವತ್ತು ಕಾಣಿಸ್ಕೊಂಡು ನೆಕ್ಸ್ಟ್ ಡೇನೆ ಬಂದು, ಸರ್ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಎಕ್ಸ್ರೇ ಮಾಡಿ, MRI ಮಾಡಿ ಅಂತ ಪೇಷಂಟ್ಗಳು ಬರ್ತಾರೆ. ಅವಾಗ ನಾವು ಎಕ್ಸ್ರೇ MRI ಮಾಡಿದ್ರು ಕೂಡ ಅದ್ರಲ್ಲಿ ನಮ್ಗೆ ಏನು ಕಾಣಲ್ಲ, ಬಿಕಾಸ್ ದ ಕಾಸ್ ಇಸ್ ನಾಟ್ ನೋನ್. ಅಂಡ್ ಮೋರ್ ಓವರ್, ಸೊಂಟ ಅವಾಗ ಬಂದಿರೋ ಸೊಂಟ ನೋವು ವಿತಿನ್ ಅ ಮ್ಯಾಟರ್ ಆಫ್ 2-3 ವೀಕ್ಸ್ ತಂತಾನೆ ಕಮ್ಮಿ ಆಗುತ್ತೆ. ಸೊ ಸೊಂಟ ನೋವು ಬಂದ್ರೆ ತಲೆ ಕೆಡಿಸ್ಕೋಬೇಕಾ, ತಲೆ ಕೆಡಿಸ್ಕೋಬಾರ್ದಾ? ಸೊ ದೇರ್ ಆರ್ ಅ ಫ್ಯೂ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಯಾವಾಗ ನಾವು ಸೊಂಟ ನೋವು ಬಂದ್ರೆ ತಲೆ ಕೆಡಿಸ್ಕೋಬೇಕು, ಅದಕ್ಕೆ ನಾವು ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ ರೆಡ್ ಫ್ಲಾಗ್ಸ್ ಅಂದ್ರೆ ಏನು? ಯಾವಾಗ ನಾವು ಸೊಂಟ ನೋವು ಬಂದಾಗ ಡೆಫಿನೆಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು. ನಂಬರ್ 1, ಪೇಷಂಟ್ಗೆ ಸೊಂಟ ನೋವು ಜೊತೆ ಬೇರೆ ತೊಂದರೆಗಳು ಲೈಕ್ ಡಯಾಬಿಟಿಸ್, ಕ್ಯಾನ್ಸರ್, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ಸೊ ಈ ತರ ಎಲ್ಲ ತೊಂದರೆಗಳಿದ್ದು ಅದ್ರ ಜೊತೆಗೆ ಸೊಂಟ ನೋವು ಬಂದ್ರೆ ಡೆಫಿನೆಟ್ಲಿ ಅದನ್ನ ಎವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ನಂಬರ್ 2, ಪೇಷಂಟ್ಗೆ ಸೊಂಟ ನೋವಿದೆ ಅಂಡ್ ಫ್ರಮ್ ದ ಪಾಸ್ಟ್ 1 or 2 months ಪೇಷಂಟ್ ವೆಯ್ಟ್ ಲೂಸ್ ಮಾಡ್ತಾ ಇದ್ದಾನೆ, ತೂಕ ಕಮ್ಮಿ ಆಗ್ತಾ ಇದ್ದಾನೆ, ಊಟ ಸರಿಗೆ ಸೇರ್ತಾ ಇಲ್ಲ. ಸೊ ಈ ತರ ಎಲ್ಲ ಇದ್ದಾಗ ಕೂಡ ನಾವು ಸೊಂಟ ನೋವಿಗೆ ಕರೆಕ್ಟ್ ಆಗಿ ಎವ್ಯಾಲ್ಯೂಯೇಟ್ ಮಾಡಿಸ್ಬೇಕು. ಸೊ ಒನ್ ಮೋರ್ ಪಾಯಿಂಟ್ ಅಂದ್ರೆ, ಪೇಷಂಟ್ ವಿತ್ ಟ್ಯೂಬರ್ಕುಲೋಸಿಸ್. ಸೊ ಇಂಡಿಯಾದಲ್ಲಿ TB ಅನ್ನೋದು ತುಂಬಾ ಕಾಮನ್ ಕಂಡೀಷನ್. ಸೊ TB ಪೇಷಂಟ್ಗಳು ಶ್ವಾಸಕೋಶದ ತೊಂದರೆ ಅಲ್ಲದೆ
ಸೊಂಟ ನೋವಿಂದ ಕೂಡ ನಿಮ್ಮ ಹತ್ರ ಬರ್ಬೋದು. ಸೊ ಅ ಪೇಷಂಟ್ ಹೂ ಇಸ್ ಆಲ್ರೆಡಿ ಆನ್ ಟ್ರೀಟ್ಮೆಂಟ್ ಫಾರ್ ಟ್ಯೂಬರ್ಕ್ಯುಲೋಸಿಸ್ ನಿಮ್ಮ ಹತ್ರ ಸೊಂಟ ನೋವು ಅಂತ ಬಂದಾಗ ನಾವು ಕೂಡ ಒಬ್ಬ ಡಾಕ್ಟರ್ ಆಗಿ ಜಾಗರೂಕತೆಯಿಂದ ಅವ್ರನ್ನ ಕರೆಕ್ಟಾಗಿ ಎವ್ಯಾಲ್ಯೂಯೇಟ್ ಮಾಡಬೇಕು. ಸೊ ದೀಸ್ ಆರ್ ಸಮ್ ಆಫ್ ದ ರೆಡ್ ಫ್ಲಾಗ್ಸ್ ವೇರ್ someone has to get evaluated for a low back pain. Otherwise, low back pain ಗೆ ಸಿಂಪಲ್ ಟ್ರೀಟ್ಮೆಂಟ್ ಬಂದು ಕಾಮನ್ ಅನಾಲ್ಜೆಸಿಕ್ಸ್, ಅದನ್ನ ನಾವು ಪೇನ್ ಕಿಲ್ಲರ್ಸ್ ಅಂತ ಏನ್ ಕರಿತೀವಿ, ಅದನ್ನ 3 ರಿಂದ 5 ದಿನ ತಗೋಬೇಕು. ಸೊ ಸೊಂಟ ನೋವು ಬಂದಿದ ತಕ್ಷಣ ಬೆಡ್ ರೆಸ್ಟ್ ತಗೋಬೇಕು ಅನ್ನೋದು ಒಂದು ಮಿಸ್ ನೋಮರ್, ಅಂದ್ರೆ ಮಿಸ್ ಕಾನ್ಸೆಪ್ಷನ್. ಸೊ ಆ ಥರ ಏನೂ ಇಲ್ಲ. ಸೊ ಸೊಂಟ ನೋವು ಇದ್ರೂ ಕೂಡ ಟ್ರೈ ಟು ಬಿ ಆಕ್ಟಿವ್. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ಮಾಡ್ಬೋದು. ರೆಸ್ಟ್ ತಗೊಂಡ್ರು ಕೂಡ ನಾಟ್ ಫಾರ್ ಮೋರ್ ದೆನ್ 48 hours. ಸೊ ಸೊಂಟ ನೋವು ತಂತಾನೆ ಕಮ್ಮಿ ಆಗುತ್ತೆ. ಹೌ ಟು ಪ್ರಿವೆಂಟ್ ಲೋ ಬ್ಯಾಕ್ ಏಕ್? ಸೊ ನೆಕ್ಸ್ಟ್ ಕ್ವಶನ್ ಬಂದು ನಾವು ಸೊಂಟ ನೋವನ್ನ ಹೇಗೆ ತಡೆಗಟ್ಟಬಹುದು? ಸೊ ದ ಒನ್ ಮೇನ್ ಥಿಂಗ್ ವಾಟ್ ಐ ವುಡ್ ಅಡ್ವೈಸ್ ಇಸ್, ಸೊಂಟ ನೋವಿಗೆ ಮೇನ್ ಪ್ರಿವೆಂಟಬಲ್ ಟ್ರೀಟ್ಮೆಂಟ್ ಅಂದರೆ ಯೋಗ ಆ್ಯಂಡ್ ಮೆಡಿಟೇಷನ್. ಸೊ ಅದು ನಮ್ಮ ಹಿರೀಕರು ಹಳೆ ಕಾಲದಿಂದ ಏನು ನಡೆಸ್ಕೊ ಬಂದಿದ್ರೆ ಪದ್ಧತಿ, ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಾವು ಸೊಂಟ ನೋವನ್ನ ತಡೆಗಟ್ಟಬಹುದು. ಸೊ ಇಷ್ಟು ಮಾಹಿತಿ ಕೊಡ್ತಾ ನಾನು ನಿಮ್ಮನ್ನ ಕೇಳ್ಕೊಳ್ಳೋದಂದ್ರೆ, ಸ್ಟೇ ಆಕ್ಟಿವ್, ಸ್ಟೇ ಹೆಲ್ತಿ, ದಿನ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಸೊಂಟ ನೋವನ್ನ ದೂರ ಮಾಡಿಸಿ. ನಮಸ್ಕಾರ.